ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸುಧಾ ಆದರ್ಶ್, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳೋದಕ್ಕೆ ಹೊರಟಿರೋ ಉಪಯುಕ್ತ ಮಾಹಿತಿ ಏನಂದರೆ ಮಕ್ಕಳು ಓದಿನ ಬಗ್ಗೆ. ಮಕ್ಕಳಿಗೆ ಓದಿದ್ದು ನೆನಪಿರಲ್ಲ. ಅಪ್ಪ ಅಮ್ಮಂಗೆ ಮಕ್ಕಳು ಚೆನ್ನಾಗಿ ಓದಬೇಕು ಅನಿಸುತ್ತೆ, ಆದರೆ ಅವರಿಗೆ ಓದಿದ್ದನ್ನು ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಿಂದ ಬ್ರಾಹ್ಮಿ ಸೊಪ್ಪು, ಇದ್ರ ಇನ್ನೊಂದು ಹೆಸರು ಒಂದೆಲಗ. ಈ ಸೊಪ್ಪನ್ನು ಮಕ್ಕಳಿಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ 4 ಎಲೆಗಳನ್ನ ಕೊಡಿ. ಈ ಬ್ರಾಹ್ಮಿ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಐರನ್ ಇವು ಮಕ್ಕಳ ಮೆದುಳನ್ನು ಚುರುಕುಗೊಳಿಸುತ್ತೆ. ಈ ಸೊಪ್ಪನ್ನು ಪ್ರತಿನಿತ್ಯ ತಂದು ಮಕ್ಕಳಿಗೆ ಕೊಡೋದು ಕಷ್ಟ ಆಗುತ್ತೆ. ಆದ್ದರಿಂದ ತುಳಸಿ ಪಾಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಬೆಳೆಸ್ತೀರೋ ಅದೇ ಥರ ಬ್ರಾಹ್ಮಿ ಸೊಪ್ಪನ್ನು ಒಂದು ಪಾಟ್ಗೆ ಹಾಕಿ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿನಿತ್ಯ ಮಕ್ಕಳಿಗೆ ಕೊಡಿ. ಇದರಿಂದ ಮಕ್ಕಳು ಓದಿದ್ದು ನೆನಪಿರುತ್ತೆ. ಮತ್ತು ಇದರಿಂದ ಚಟ್ನಿ ಸಾಂಬಾರು ಕೂಡ ಮಾಡಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.